ಹಾಯ್ ಫ್ರೆಂಡ್ಸ್, ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅನ್ಕೋತೀನಿ. ಸ್ಮೈಲ್ ವಿತ್ ಪ್ರಿಯಾರಾಜ್ ಚಾನಲ್ಗೆ ನಿಮ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತು ನಾನು ಒಂದು ರೆಸಿಪಿ ತೊಗೊಂಡು ಬಂದೀನಿ. ಈ ರೆಸಿಪಿ ಭಾಳನ ಹೆಲ್ದಿಯಾಗಿರ್ತೈತಿ. ನಾನು ಇವತ್ತು ವೆಜಿಟೇಬಲ್ ಸೂಪ್ ಈ ರೆಸಿಪಿ ನಿಮ್ಮ ಜೊತೆ ಶೇರ್ ಮಾಡ್ಬೇಕಂತ ಅಂದ್ಕೊಂಡೀನಿ. ಬರ್ರಿ ಅದಕ್ಕೆ ಏನೇನೆಲ್ಲ ಇಂಗ್ರೀಡಿಯೆಂಟ್ ಬೇಕಾಗ್ತೈತಿ ಮತ್ತು ಯಾವ ರೀತಿ ಮಾಡೋದು ಅಂಥೇಳಿ ನೋಡ್ಕೊಳ್ಳೋಣ. ಇಲ್ಲಿ ನೋಡ್ರಿ, ಎಲ್ಲ ತರಕಾರಿ ಕಟ್ ಮಾಡಿ ಇಟ್ಕೊಂಡೀನಿ. ಇದು ಆಲೂ ಐತಿ, ಕ್ಯಾರೆಟ್, ಗೋಬಿ ಮತ್ತು ಬೀನ್ಸ್. ಇದು ಅರ್ಧ ಕಪ್ ಆಗುವಷ್ಟು ವಟಾಣಿ ತೊಗೊಂಡಿನಿ. ಇದು ಹಸಿ ವಟಾಣಿ ಐತಿ. ಈಗ ಇಲ್ಲಿ ಒಂದು ಬೊಗಣಿ ತೊಗೊಂಡಿನಿ, ಅದಕ್ಕೆ ಈ ತರಕಾರಿ ಎಲ್ಲ ಹಾಕ್ಕೊಳ್ಳೋನು. ಈಗ ಇದನ್ನು ಚೆನ್ನಾಗಿ ತೊಳ್ಕೊಳ್ಳೋಣ. ನಾವು 2-3 ಸತಿ ಕ್ಲೀನಾಗಿ ತೊಳ್ಕೊಬೇಕು ಇದನ್ನು. ಈಗ ಎಲ್ಲ ತರಕಾರಿ ಕ್ಲೀನಾಗಿ ತೊಳ್ಕೊಂಡು ಇಟ್ಕೊಂಡಿನಿ. ಈಗ ಇದನ್ನು ಕುದಿಸ್ಕೋಬೇಕು ನಾವು. ಇಲ್ಲಿ ಒಂದು ಕುಕ್ಕರ್ ತೊಗೊಂಡಿನಿ. ಈಗ ತರಕಾರಿ ಎಲ್ಲ ಕುಕ್ಕರ್ ಒಳಗೆ ಹಾಕೊಳ್ಳೋಣ. ಈಗ ಇದಕ್ಕೆ ನೀರು ಹಾಕೊಳ್ಳೋಣ. 3 ಗ್ಲಾಸ್ ನೀರು ಹಾಕೋಬೇಕು ಇದಕ್ಕೆ. 3 ಗ್ಲಾಸ್ ನೀರು ಹಾಕೊಂಡಿನಿ. ಈಗ ಇದ್ರ ಮ್ಯಾಗಿಂದು ಮುಚ್ಚಳ ಮುಚ್ಕೊಳ್ಳೋಣ. ಈಗ ಗ್ಯಾಸ್ ಹಚ್ಕೊಳತ್ತೀನಿ. ಮೀಡಿಯಮ್ ಫ್ಲೇಮ್ ಒಳಗೆ ಇಟ್ಕೊಳ್ಳೋಣ ಗ್ಯಾಸ್. ಇದಕ್ಕೆ 2 ಸೀಟಿ ಆಗಬೇಕು. ಈಗ ಮಸಾಲೆ ಕುಟ್ಕೊಳ್ಳೋ ಕಲ್ಲು ತೊಗೊಂಡಿನಿ. ಇದ್ರೊಳಗೆ 10-12 ಕರಿಮೆಣಸು ಕಾಳು ತೊಗೊಂಡಿನಿ. ಇದನ್ನು ಪೌಡ್ರ್ ಮಾಡ್ಕೋಬೇಕು. ಪೂರ್ತಿ ಪೌಡ್ರ್ ಆಗೋವರೆಗೂ ಕುಟ್ಕೋಬೇಕು ಇದನ್ನು. ಇದು ನೋಡ್ರಿ, ನಮ್ಮ ಮೆಣಸು ಪೌಡ್ರ್ ಈ ರೀತಿ ಕುಟ್ಕೋಬೇಕು ಇದನ್ನು. ಈ ಮೆಣಸು ಪೌಡ್ರ್ ಒಂದು ಬಟ್ಲೊಳಗೆ ತೆಗೆದಿಟ್ಕೋತೀನಿ. ಈಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಮಾಡ್ಕೊಳ್ಳೋನು. ಅದಕ್ಕೆ ನಾನಿಲ್ಲಿ ಬೆಳ್ಳುಳ್ಳಿ ತೊಗೊಂಡಿನಿ ಮತ್ತು ಶುಂಠಿ ತೊಗೊಂಡಿನಿ. ಇದನ್ನು ಈಗ ಕುಟ್ಕೊಳ್ಳೋನು. ಇದು ನೋಡ್ರಿ, ನಮ್ಮದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಆಗೈತಿ. ಈಗ ಒಗ್ಗರಣೆಗೆ ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಳ್ಳೋನು. ಭಾಳ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು ಇದನ್ನು. ಈ ರೀತಿ ಕಟ್ ಮಾಡಿ ಇಟ್ಕೊಬೇಕು. ಇದು ನೋಡ್ರಿ, 2 ಸೀಟಿ ಆಗ್ಯಾವು. ಈಗ ಗ್ಯಾಸ್ ಬಂದ್ ಮಾಡ್ಕೊಂಡಿನಿ. ಕುಕ್ಕರ್ನು ತಣ್ಣಗಾಗೈತಿ. ಈಗ ಮ್ಯಾಗಿನ ಮುಚ್ಚಳ ತೆಗಿಯೋನು.
ಈಗ ತರಕಾರಿ ಎಲ್ಲ ಬೆಂದಿದವು, ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋನು. ಈಗ ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ, ಇಲ್ಲಿ ಒಂದು ಚಾಳನಿ ತೊಗೊಂಡಿನಿ, ಇದ್ರೊಳಗೆ ಈ ತರಕಾರಿ ಎಲ್ಲ ಹಾಕ್ಕೊಳ್ಳೋನು. ಈ ತರಕಾರಿದು ನೀರೆಲ್ಲ ತೆಗೆದಿಟ್ಕೊಂಡಿನಿ. ಇದು ಒಂದು ಸ್ವಲ್ಪ ಆರಿಸ್ಕೊಳ್ಳೋನು, ತಣ್ಣಗಾಕ್ಬಿಡೋನು ಇದನ್ನು. ಈಗ ಮಿಕ್ಸರ್ ಜಾರ್ ತೊಗೊಂಡಿನಿ, ಇದಕ್ಕೆ ನಾವು ತರಕಾರಿ ಎಲ್ಲ ಹಾಕ್ಕೊಳ್ಳೋನು. ಇದು ತರಕಾರಿ ಬೇಯಿಸಿಟ್ಕೊಂಡಿರೋ ನೀರು ಇದ್ರೊಳಗೆ ಒಂದು ಸ್ವಲ್ಪ ಹಾಕ್ಕೊಳ್ಳೋನು, ಸ್ವಲ್ಪನ ಹಾಕ್ಕೊಳ್ಳೋನು. ಈಗ ಇದನ್ನು ಪೂರ್ತಿ ಪೇಸ್ಟ್ ಆಗೋ ಥರ ಗ್ರೈಂಡ್ ಮಾಡ್ಕೊಳ್ಳೋನು. ಈಗ ನೋಡ್ರಿ, ಒಗ್ಗರಣೆ ಹಾಕ್ಕೊಳಕ್ಕೆ ಇಲ್ಲಿ ಒಂದು ಪಾತ್ರೆ ತೊಗೊಂಡಿನಿ. ಈಗ ಗ್ಯಾಸ್ ಹಚ್ಕೊಳ್ಳೋನು. ಈಗ ಇದಕ್ಕೆ 1 ಟೀ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳೋನು. ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದ್ರೊಳಗೆ ಹಾಕ್ಕೊಳ್ಳೋನು. ಇದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾವು ಮಿಕ್ಸಿಗೆ ಹಾಕ್ಕೊಂಡಿರೋ ಪೇಸ್ಟ್ ಇದ್ರೊಳಗೆ ಹಾಕ್ಕೊಳ್ಳೋನು. ಇದು ತರಕಾರಿ ಬೇಯಿಸಿಟ್ಕೊಂಡಿರೋ ನೀರು ಇದ್ರೊಳಗೆ ಹಾಕ್ಕೊಳ್ಳೋನು. ಇದ್ರೊಳಗೆ ಮ್ಯಾಗಿ ಹಾಕ್ಕೊಳತ್ತೀನಿ. ಹಸಿದು ಮ್ಯಾಗಿ ಇರುತ್ತಲ್ಲ, ಈ ರೀತಿ ಕಟ್ ಮಾಡಿ ಇಟ್ಕೊಂಡಿನಿ, ಇದನ್ನು ಹಾಕ್ಕೊಳತ್ತೀನಿ. ಸ್ವಲ್ಪನ ಹಾಕ್ಕೋಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳತ್ತೀನಿ. ಇದು ನಾವು ಆಗಲೇ ಕುಟ್ಟಿಟ್ಕೊಂಡಿರೋ ಮೆಣಸು ಪುಡಿ, ಇದನ್ನು ಹಾಕ್ಕೊಳ್ಳೋನು. ಇಲ್ಲಿ ಒಂದು ಬಟ್ಲೊಳಗೆ 1 ಟೀ ಸ್ಪೂನ್ ಆಗುವಷ್ಟು ಕಾರ್ನ್ಫ್ಲೋರ್ ತೊಗೊಂಡಿನಿ. ಇದಕ್ಕೆ ನಾವು ನೀರು ಹಾಕ್ಕೊಂಡು ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಇದ್ರೊಳಗೆ. ಇದು ಗಂಟು ಇರಬಾರ್ದು, ಪೂರ್ತಿ ನೀರೊಳಗೆ ಮಿಕ್ಸ್ ಆಗಬೇಕು. ಅಲ್ಲಿವರೆಗೂ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದು ಸೂಪ್ ಒಳಗೆ ಹಾಕ್ಕೊಳ್ಳೋಣ ಕಾರ್ನ್ಫ್ಲೋರ್. ಈಗ ನೋಡ್ರಿ, ನಮ್ಮ ಸೂಪ್ ಕುದಿಯತೈತಿ.
ಇದನ್ನು ಒಂದು 5 ನಿಮಿಷ ಕುದಿಸ್ಕೊಳ್ಳೋನು. ಇದು ಮ್ಯಾಗಿನೂ ಇದ್ರೊಳಗೆ ಕುದಿಬೇಕು. ಕಾರ್ನ್ಫ್ಲೋರ್ ಹಾಕೋದ್ರಿಂದ ನಮ್ಮ ಸೂಪ್ ಒಂದು ಸ್ವಲ್ಪ ಥಿಕ್ ಆಗ್ತೈತಿ, ಅಂದ್ರೆ ಒಂದು ಸ್ವಲ್ಪ ಗಟ್ಟಿ ಆಗ್ತೈತಿ. ನೋಡ್ರಿ ನಮ್ಮ ಸೂಪ್ ಕುದಿ ಬರತೈತಿ. ಈಗ ಇದು ರೆಡಿ ಆಗೈತಿ. ಗ್ಯಾಸ್ ಬಂದ್ ಮಾಡ್ಕೊಳ್ಳೋನು. ಇದು ನೋಡ್ರಿ ನಮ್ಮ ಬಿಸಿ ಬಿಸಿ ವೆಜಿಟೇಬಲ್ ಸೂಪ್ ರೆಡಿ ಆಗೈತಿ. ನೋಡಿದ್ರಲ್ಲ ನಮ್ಮ ಬಿಸಿ ಬಿಸಿ ಸೂಪ್ ಯಾವ ರೀತಿ ಮಾಡೋದು ಅಂಥೇಳಿ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಕೈತಿ ಅಂತ ಅನ್ಕೋತೀನಿ. ಈಗ ಚಿಕ್ಕ ಮಕ್ಕಳು ಹೆಚ್ಚಾಗಿ ತರಕಾರಿ ತಿನ್ನೋದಿಲ್ಲ, ಅದಕ್ಕೆ ನೀವು ಈ ರೀತಿ ಅವ್ರಿಗೆ ಮನೆಯೊಳಗನ ತರಕಾರಿ ಸೂಪ್ ಮಾಡಿ ಕೊಡ್ಬೋದು. ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಅಂತ ಹೇಳ್ತಾ ಎಲ್ಲರಿಗೂ ಬಾಯ್.